ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಇವತ್ತು ಪರಳ್ಯಾಂ ವೈದ್ಯನಾಥಂಚ, ವೈದ್ಯನಾಥ ವೈಜನಾಥ ಅಂತಲೂ ಕರೀತಾರೆ. ಪರಳಿ ಅನ್ನುವಂಥದ್ದು ಅಂದರೆ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯಲ್ಲಿ ಬರುವಂತಹ ಒಂದು ಅವಿಮುಕ್ತವಾಗಿರುವಂಥ ಮಹಾಕ್ಷೇತ್ರ ಇದು. ಈ ಪರಳಿಯ ವೈದ್ಯನಾಥ ಲಿಂಗ ಆವಿರ್ಭವ ಆಗೋದಕ್ಕೆ ಕಾರಣ ರಾವಣ ಅಂತ. ದಾನವರಲ್ಲಿಯೇ ಶ್ರೇಷ್ಠವಾಗಿರುವಂಥ ವ್ಯಕ್ತಿ. ಅಂದ್ರೆ ದಾನವರು ಬೇರೆ, ದಾನ ಬೇರೆ. ಅಂದ್ರೆ ದಾನವರು ಅಂದ್ರೆ ರಾಕ್ಷಸರು ಅಂತ. ಈಗ ನೀವು ದಾನ ಮಾಡೋದು ಇದು ಬೇರೆ. ಮತ್ತು ಮಾನವನಾಗುವೆಯಾ ನೀ ದಾನವನಾಗುವೆ ಅಂತ ಒಂದು ಹಾಡಿತ್ತು ನೋಡ್ರಿ. ಅಂದ್ರೆ ಮನುಷ್ಯ ಹಾಕ್ಯೋ ಏನು ರಾಕ್ಷಸ ಆಗ್ತೀವೋ ಅಂತ ಹಾಡೋದು. ಅಂಥ ಅಸುರರಲ್ಲಿಯೇ ಶ್ರೇಷ್ಠನಾಗಿರುವಂಥವನು. ಅಸುರರೊಳಗೆ ಎಂಥ ದೊಡ್ಡ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದ ರಾವಣ ಅಂದರೆ ಅವನ ಹತ್ರ ಇರುವಷ್ಟು ವಿದ್ಯೆ ಬೇರೆ ಯಾರ ಹತ್ತಿರವೂ ಕೂಡ ಇರಲಿಲ್ಲ. ಅವನು ವೀಣೆಯನ್ನು ನುಡಿಸೋದಕ್ಕೆ ಪ್ರಾರಂಭ ಮಾಡಿದ, ರುದ್ರನನ್ನು ಒಲಿಸಿಕೊಳ್ಳುವುದಕ್ಕಾಗಿ. ವೀಣೆಯನ್ನು ನುಡಿಸಿದ. ಏನು ವೀಣೆಯನ್ನು ನುಡಿಸಿದರೆ ರುದ್ರ ಬಂದು ನರ್ತನವನ್ನು ಮಾಡಿ ರಾವಣನಿಗೆ ಒಲಿದ ಕಾರಣದಿಂದಾಗಿ ಆ ವೀಣೆಗೆ ರುದ್ರ ವೀಣೆ ಅಂತ ಬಂತದಕ್ಕೆ ಹೆಸರು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ ನೋಡ್ರಿ, ವೇದವ ನೋದಿದ ಬ್ರಹ್ಮನ ಸಿರ ಹೋಯಿತು, ನಾದವ ಮಾಡಿದ ರಾವಣನಿಗೆ ಅರೆಯಾಯುಷ್ಯವಾಯಿತು ಅಂತ. ನಾದ ದೊಡ್ಡ ಶಕ್ತಿ ಇತ್ತವನಲ್ಲಿ. ಏನೆಲ್ಲ ವೇದ ಆಗಮ ಎಲ್ಲವನ್ನೂ ಕೂಡ ಓದಿರುವಂಥ ಮಹಾಜ್ಞಾನಿಯಾಗಿದ್ದವ ರಾವಣ. ಭಾಳ ದೊಡ್ಡ ಶಕ್ತಿಯನ್ನು ಸಂಪಾದನೆ ಮಾಡಿಕೊಂಡಿದ್ದ ರಾವಣ. ಅವನಿಗೊಮ್ಮೆ ಹೀಗೆ ಆಸೆ ಉಂಟಾಯ್ತಲ್ಲ, ತ್ರಿಭುವನಕ್ಕೂ ನಾನೇ ಒಡೆಯನಾಗಬೇಕು, ನನ್ನಷ್ಟು ಶಕ್ತಿ ಯಾರಿಗೂ ಇರಬಾರ್ದು ಅನ್ನುವಂಥ ಭಾವವನ್ನು. ನನ್ನಷ್ಟು ಶಕ್ತಿಶಾಲಿಯಾಗಿ ಯಾರೂ ಇರಬಾರ್ದು, ಅಂಥ ದಿವ್ಯ ಶಕ್ತಿಯನ್ನು ಶಿವನಿಂದ ನಾನು ಪಡೆದುಕೊಳ್ಳಬೇಕು ಅನ್ನುವಂಥ ಭಾವನೆಗೆ ಒಳಗಾಗಿ ಕೈಲಾಸ ಪರ್ವತಕ್ಕೆ ಹೋಗಿ ತಪಸ್ಸು ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಎಂತಹ ತಪಸ್ಸನ್ನು ಮಾಡಿದ ಅಂತಂದರೆ, ಆತ ಆ ಕೈಲಾಸ ಪರ್ವತದಲ್ಲಿ ಬೇಸಿಗೆಯ ಸಂದರ್ಭದಲ್ಲಿ ಪಂಚಾಗ್ನಿಯ ಮಧ್ಯದಲ್ಲಿ, ಅಂದರೆ ತನ್ನ ಸುತ್ತಲೂ 5 ಸುತ್ತು ಅಗ್ನಿಯನ್ನು ಹಾಕ್ಕೊಂಡವ. ಆ ಅಗ್ನಿಯ ಮಧ್ಯದಲ್ಲಿ ನಿಂತ್ಕೊಂಡು, ಬೇಸಿಗೆಯೊಳಗೆ ನಾ ಹೇಳೋದಿದು, ಚಳಿಗಾಲದಾಗಲ್ಲ. ಬೇಸಿಗೆ ಅಂದ್ರನ ನಮಗೆ ಇಷ್ಟ ಬಿಸಿಲಾದ್ರೆ ಭಯ ಆಗುತ್ತೆ. 5 ನಿಮಿಷ ಕರೆಂಟ್ ಇಲ್ಲಾರ್ದ ಕೂಡೋಕ್ಕಾಗೋದಿಲ್ಲ ನೋಡ್ರಿ, ಅಷ್ಟು ಬಿಸಿಲೈತಲ್ಲ. ಅಷ್ಟು ಬಿಸಿಲು, ಉಷ್ಣ ಹೆಚ್ಚಾಗೈತೆ. ಅವ ಬೇಸಿಗೆಯೊಳಗೆ 5 ಸುತ್ತು ಅಗ್ನಿಯನ್ನು ಹಾಕ್ಕೊಂಡು ಅದರ ಮಧ್ಯದೊಳಗೆ ನಿಂತ್ಕೊಂಡು ತಪಸ್ಸು ಮಾಡಿದ. ಶಿವ ಸಾಕ್ಷಾತ್ಕಾರ ಆಗಲಿಲ್ಲ. ಕೊನೆಗೆ ಚಳಿಗಾಲದಲ್ಲಿ ಕುತ್ತಿಗೆಯವರೆಗೂ ನೀರಿರಬೇಕು ಅಂಥ ಮೈ ಕೊರಿಯುವಂಥ ಚಳಿಯೊಳಗೆ ನೀರಿನೊಳಗೆ ಮುಳುಗಿ ಇಷ್ಟು ಕುತ್ತಿಗೆಯನ್ನಷ್ಟ ಮೇಲಿಟ್ಕೊಂಡು ತಪಸ್ಸು ಮಾಡಿದ. ದೇವರು ಒಲಿಲಿಲ್ಲ. ಯಜ್ಞ ಕುಂಡವನ್ನು ತಯಾರು ಮಾಡಿದ, ಅಗ್ನಿ ಕುಂಡವನ್ನು ತಯಾರು ಮಾಡಿ ಮತ್ತೆ ಒಂಟುಗಾಲ ಮೇಲೆ ಏಕಪಾದದ ಮೇಲೆ ನಿಂತುಕೊಂಡು ತಪಸ್ಸು ಮಾಡಿದ. ಅನ್ನವನ್ನು ಬಿಟ್ಟ, ನೀರನ್ನು ಬಿಟ್ಟ, ಮಳೆಯನ್ನು ಲೆಕ್ಕಿಸಲಿಲ್ಲ, ಚಳಿಯನ್ನು ಲೆಕ್ಕಿಸಲಿಲ್ಲ, ಬೇಸಿಗೆಯನ್ನು ಲೆಕ್ಕಿಸದಂತೆ ತಪಸ್ಸನ್ನು ಮಾಡಿದ. ಶಿವ ಸಾಕ್ಷಾತ್ಕಾರ ಆಗಲಿಲ್ಲ. ಶಿವನ ಒಲುಮೆಯಾಗಲಿಲ್ಲ. ರಾವಣ ಅಂದ, ಇಷ್ಟೆಲ್ಲ ದಿವ್ಯವಾಗಿರುವಂಥ ತಪವನ್ನು ನಾನು ಗೈದರೂ ಕೂಡ ಶಿವನ ಸಾಕ್ಷಾತ್ಕಾರ ನನಗೆ ಆಗಲಿಲ್ಲ ಅಂದ ಬಳಿಕ ನಾ ಬದುಕಿದ್ದು ಏನು ಪ್ರಯೋಜನ? ಹಾಗಾಗಿ ಈ ಪ್ರಾಣವನ್ನು ಶಿವನಿಗೆ ಅರ್ಪಣೆ ಮಾಡಬೇಕಂತ ಅವ ದಶಕಂಠ ಅಂದ್ರೆ ಅವನಿಗೆ 10 ಮುಖ ಇದ್ದು, 10 ಮುಖ ಇದ್ದು ಅವನಿಗೆ. ಅವ ತನ್ನ ಒಂದೊಂದೇ ರುಂಡವನ್ನು, ಒಂದೊಂದೇ ಶಿರವನ್ನು ಶಿವನಿಂದ ಪಡೆದುಕೊಂಡಿರುವಂಥ ಚಂದ್ರಹಾಸ ಅನ್ನುವಂಥ ಖಡ್ಗ ಇತ್ತು ಅವನ ಹತ್ರ. ಆ ಚಂದ್ರಹಾಸ ಅನ್ನುವಂಥ ಖಡ್ಗದಿಂದ ತನ್ನ ಒಂದೊಂದೇ ಶಿರವನ್ನು ಕತ್ತರಿಸ್ಕೊಳ್ತಾ ಇದ್ದ. ಓಂ ಶಿವಾಯ ನಮಃ ಸ್ವಾಹ ಅಂತ ತಿಳ್ಕೊಂಡು ಬೆಂಕಿಯೊಳಗೆ ತನ್ನ ರುಂಡಾನ, ತನ್ನ ಶಿರವನ್ನು ಆ ಅಗ್ನಿಯೊಳಗೆ ಅರ್ಪಣೆ ಮಾಡ್ತಾಯಿದ್ದ. 1 ಅರ್ಪಣೆ ಮಾಡಿದ, 2 ಅರ್ಪಣೆ ಮಾಡಿದ, 3 ಅರ್ಪಣೆ ಮಾಡಿದ, 4 ಹಿಂಗೆ 9 ಶಿರಗಳನ್ನು ಅರ್ಪಣೆ ಮಾಡಿದ. ಶಿವ ಸಾಕ್ಷಾತ್ಕಾರ ಆಗಲಿಲ್ಲ. ಕೊನೆಗೆ 10ನೆಯ ಶಿರವನ್ನು ಖಡ್ಗವನ್ನು ತೆಗೆದುಕೊಂಡು ಅದನ್ನು ಕತ್ತರಿಸ್ಕೊಳ್ಬೇಕು ಅನ್ನುವಷ್ಟರಲ್ಲಿ ಶಿವ ಸಾಕ್ಷಾತ್ಕಾರ ಆಗಿಬಿಟ್ಟ.
ಭಗವಂತ ಸಾಕ್ಷಾತ್ಕಾರನಾದ, ಶಂಕರ ಸಾಕ್ಷಾತ್ಕಾರನಾಗಿ ನೀನು ಮಾಡಿರುವಂಥ ತಪಸ್ಸಿನಿಂದ ನನಗೆ ಆನಂದ ಉಂಟಾಗಿದೆ. ಏನು ಅಗ್ನಿಯೊಳಗೆ ಒಂದೊಂದೇ ಶಿರವನ್ನು ಹಾಕಿದ್ದ, ಆ ಶಿರಗಳನ್ನ ತಗೊಂಡು ಒಂದೊಂದೇ ಶಿರವನ್ನು ಪರಮಾತ್ಮ ಮತ್ತೆ ಜೋಡಿಸಿದ್ನಂತವ. ಜೋಡಿಸೋರು ಯಾರು ರೀ? ಕೈಕಾಲುಗಳು ಮುರಿದ್ರೆ ಜೋಡಿಸೋರು ಯಾರು? ಅವ್ರಿಗೇನಂತಾರೆ ರೀ? ಡಾಕ್ಟ್ರ್, ಅಂದ್ರೆ ವೈದ್ಯನಾಥ ಅಂತ. ಅಂದ್ರೆ ಅವು ಸಾಮಾನ್ಯವಾದ ಡಾಕ್ಟರ್ ಅಲ್ಲವ ನೋಡ್ರಿ. ಆಗಿನ ಕಾಲಕ್ಕನ ನಮ್ಮ ದೇಶದಾಗ ಎಂಥ ವಿದ್ಯೆ ಐತೆ ನೋಡ್ರಿ. ಆಗಿನ ಕಾಲಕ್ಕನ ಏನು ಅನಿಸ್ತೇಸಿಯಾ ಇಲ್ಲ, ಏನಿಲ್ಲ ಇಂತಿಲ್ಲ, ಪ್ರಜ್ಞಾ ತಪ್ಪು ಇಂಜೆಕ್ಷನ್ ಇಲ್ಲ, ಏನಿಲ್ಲ, ತೆಗೆದು ಹಂಗಾರು ಉಂಡ ಹಾಕಿದಂತ, ಇವ ಹಂಗಾರು ಉಂಡ ಹಚ್ಚಿದಂತ. ಎಂಥ ವಿದ್ಯೆ ಐತೆ ನೋಡ್ರಿ ಈ ದೇಶದವ್ರು. ಯಾವಾಗ ಅವನಿಗೆ ಮತ್ತೆ 9 ಶಿರಗಳನ್ನು 9 ತಲೆಗಳನ್ನು ಜೋಡಣೆಯನ್ನು ಮಾಡಿದಾಗ ಪರಮಾತ್ಮನಿಗೆ ಹೆಸರಾಯಿತು ವೈದ್ಯನಾಥ ಅಂತ. ಜಗನ್ನಾಥನಿಗೆ ಹೆಸರಾಯಿತು ವೈದ್ಯನಾಥ ಅಂತ, ವೈದ್ಯ ಅಂತ. ಆವಾಗ ಶಿವ ಕೇಳಿದ, ರಾವಣನಿಗೆ ಕೇಳಿದ, ಏನು ವರ ಬೇಕು ಕೇಳಪ್ಪ, ನನಗಿಂಥ ಶಕ್ತಿ ಬರಬೇಕು, ನನ್ನ ಭುಜದಲ್ಲಿ ಇಂಥ ಬಲ ಬರಬೇಕು, ನನ್ನನ್ನು ಸೋಲಿಸುವವರೇ ಯಾರೂ ಇರಬಾರ್ದು, ಅಂಥ ಶಕ್ತಿಯನ್ನು ನನಗೆ ಕೊಡು ಅಂದ. ಶಿವ ಅಂದರೆ ಏನಂದ್ರೆ ಅವ ಬೋಳಾಶಂಕರವ. ಕೇಳಿದರೆ ಹೆಂಡ್ತಿನೂ ಕೊಟ್ಬಿಟ್ಟಿದ್ದವ ಅವನಿಗೆ. ನಿನ್ನ ಹೆಂಡ್ತಿ ಬೇಕಂದ್ರೆ ಆಕಿನೂ ಕೊಟ್ಬಿಟ್ಟವ ಅಂಥ ಶಿವ ಅವ. ಯಾವಾಗ ನನ್ನ ಭುಜಗಳಲ್ಲಿ ಶಕ್ತಿ ಕೊಡು, ನನ್ನನ್ನು ಯಾರೂ ಕೂಡ ಸೋಲಿಸುವುದಕ್ಕೆ ಸಾಧ್ಯವಾಗಬಾರ್ದು, ಅಂಥ ಶಕ್ತಿಯನ್ನು ನನ್ನ ಭುಜಗಳಲ್ಲಿ ಕೊಡಬೇಕು ನನಗೆ ದಿವ್ಯ ಶಕ್ತಿ ಅಂದಾಗ ತಥಾಸ್ತು ಅಂದ. ಆವಾಗ ರಾವಣ ಕೇಳಿದ, ನಾನು ಬರೀ ಶಕ್ತಿ ಅಷ್ಟೇ ಕೇಳಕ್ಕೆ ಬಂದಿಲ್ಲ, ನನಗೆ ನಿನ್ನ ಲಿಂಗವನ್ನು ಕೊಡು ಅಂದ. ನಾನು ನಿನ್ನ ಸ್ವರೂಪವನ್ನು ಲಿಂಗದಲ್ಲಿ ಪೂಜೆಯನ್ನು ಮಾಡಬೇಕಾಗಿದೆ. ಅಂದರೆ ನಮ್ಮ ಕರ್ನಾಟಕದಾಗ ಗೋಕರ್ಣ ಅಂತ ಒಂದು ಲಿಂಗ ಆಗೈತೆ, ಅದರ ಕತೆ ಬೇರೆ, ಅದು ಭೂ ಕೈಲಾಸದ ಕಥೆ ಬೇರೆ, ಇದು ಬೇರೆ. ಇದು ಅದರ ಹಾಗೇನೇ ಇದೆ, ಆದರೆ ಇದು ಬೇರೆ. ನೋಡಿ, ನಿನ್ನ ಸ್ವರೂಪವನ್ನು ಪೂಜೆಯನ್ನು ಮಾಡುವುದಕ್ಕಾಗಿ ನೀನೇ ಸ್ವತಃ ನಿನ್ನ ಲಿಂಗವನ್ನು ಕೊಡಬೇಕು ಅಂದಾಗ ಶಿವ ಅಂದ, ತಗೋ ಅಂದ. ಆದರೆ ನಿನಗೆ ಒಂದು ನೆನಪಿರಲಿ, ಈ ಲಿಂಗವನ್ನು ನೀನು ಎಲ್ಲಿಯಾದರೂ ಕೆಳಗಡೆ ಇಟ್ಟರೆ, ಇದನ್ನು ನೇರವಾಗಿ ತೆಗೆದುಕೊಂಡು ಹೋಗಿ ಲಂಕೆಯೊಳಗೆ ನಿನ್ನ ಮಹಾಮನೆಯೊಳಗೆ ಸ್ಥಾಪನೆ ಮಾಡಬೇಕು. ಮಧ್ಯದೊಳಗೆ ಎಲ್ಲಿಯಾದರೂ ನೀನು ಇದನ್ನು ಕೆಳಗಡೆ ಇಟ್ಟರೆ ನಾನು ಶಾಶ್ವತವಾಗಿ ಸ್ಥಿರವಾಗಿ ಅದೇ ಭೂಮಿಯಲ್ಲಿ ನೆಲೆಗೊಳ್ತೇನೆ, ಮತ್ತೆ ನನ್ನ ಅಲ್ಲಿಂದ ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಆಯ್ತು ಅಂದ. ಇವ ತಪಸ್ಸು ಮಾಡಿದ್ದು ಹಿಮಾಲಯದೊಳಗೆ, ಕೈಲಾಸದೊಳಗೆ ತಪಸ್ಸು ಮಾಡಿದ್ದು. ಅಲ್ಲೇ ಲಿಂಗವನ್ನು ತೆಗೆದುಕೊಂಡು ಹೊರಟ. ಶಿವನ ಮಾಯೆಯ ಕಾರಣದಿಂದಾಗಿ ಅವನಿಗೆ ಮೂತ್ರ ವಿಸರ್ಜನೆ ಮಾಡುವಂಥ ಪ್ರಸಂಗ ಬಂತು. ಮೂತ್ರ ವಿಸರ್ಜನೆ ಮಾಡುವಂತಹ ಒತ್ತಡಕ್ಕೆ ಒಳಗಾದ. ಎಲ್ಲಿಡಬೇಕು ಈ ಲಿಂಗವನ್ನು ಹಿಡಿದುಕೊಳ್ಳೋರು ಯಾರು? ಅಲ್ಲಿ ಒಬ್ಬವ ಹಸುಗಳನ್ನು ಕಾಯ್ತಾ ಇದ್ದ. ಅಲ್ಲೊಬ್ಬ ಗೊಲ್ರವಿದ್ದ, ಗೋಪಾಲಕ ಇದ್ದ. ನೋಡಿದ, ತಮ್ಮ ಈ ಲಿಂಗವನ್ನು ನೀ ಹಿಡ್ಕೊಳ್ಳಪ್ಪ, ನಿನಗೆ ವಿಶೇಷವಾಗಿರುವಂಥ ಬಹುಮಾನವನ್ನು ನಾನು ಕೊಡ್ತೇನೆ. ನಾನು ಮೂತ್ರ ವಿಸರ್ಜನೆ ಮಾಡುವವರೆಗೂ ಮಾಡಿ ಬರುವವರೆಗೂ ನೀನು ಇದನ್ನು ಹಿಡ್ಕೋಬೇಕು ಅಂದ. ಆಯ್ತು ನೀವು ಬಹುಮಾನ ಕೊಡ್ತೀರಂದ್ರೆ ಹಿಡ್ಕೊತೀನಿ ಅಂದ. ಲಿಂಗವನ್ನು, ಆ ಗೋವುಗಳನ್ನು ಕಾಯುವಂಥ ಗೋಪಾಲಕ ಗೊಲ್ಲರವ ಆ ಲಿಂಗವನ್ನು ಹಿಡಿದುಕೊಂಡ. ಈತ ಮೂತ್ರ ವಿಸರ್ಜನೆಯನ್ನು ಮಾಡೋದಕ್ಕೆ ಹೋದ. ಲಿಂಗ ಭಾರ ಇತ್ತದು. ರಾವಣನ ಶಕ್ತಿಯಲ್ಲೇ ದನ ಕಾಯೋನ ಶಕ್ತಿ ಅಲ್ರಿ. ಲಿಂಗ ಯಾವಾಗ ಭಾರ ಆಗೋದಕ್ಕೆ ಪ್ರಾರಂಭ ಆಯಿತು, ಆ ಭಾರವನ್ನು ತಾಳಲಾರದೆ ಹಸುಗಳನ್ನು ಕಾಯುವಂಥ ಆ ಹುಡುಗ ಆ ಲಿಂಗವನ್ನು ಕೆಳಗಿಟ್ಬಿಟ್ಟ. ಯಾವಾಗ ಭೂಮಿಯ ಮೇಲೆ ಆ ಲಿಂಗವನ್ನು ಇಟ್ಟ, ಭೂಮಿಗೆ ಸ್ಪರ್ಶವಾದ ಕೂಡಲೇ ವಜ್ರದಷ್ಟು ಗಟ್ಟಿಯಾಗಿ ಲಿಂಗ ಆ ಭೂಮಿಯ ಮೇಲೆ ಸ್ಥಾಪನೆ ಆಗಿಬಿಡ್ತದೆ. ರಾವಣ ಓಡೋಡಿ ಬಂದ, ಎತ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ. ಭೂಮಿಯನ್ನು ಬಿಟ್ಟು ಲಿಂಗ ಬರಲೇ ಇಲ್ಲ. ಆಯ್ತು ಬಿಡು, ಮತ್ತೇನು ಶಿವನ ಇಚ್ಛೆ ಇದ್ದಂಗೆ ಆಗಲಿ ಅಂತ ಆ ಶಿವನ ಆ ಲಿಂಗವನ್ನು ಪೂಜೆಯನ್ನು ಮಾಡಿ ರಾವಣ ಲಂಕಾಕ್ಕೆ ಹೋದ. ದೇವಾನುದೇವತೆಗಳೆಲ್ಲರೂ ಬಂದು ಆ ಪರಳಿಯ ಕ್ಷೇತ್ರದಲ್ಲಿ ನೆಲೆಗೊಂಡಿರುವಂಥ ಆ ವೈದ್ಯನಾಥ ಲಿಂಗವನ್ನು ದೇವಾನುದೇವತೆಗಳೆಲ್ಲ ಭಕ್ತಿಯಿಂದ ಪೂಜೆಯನ್ನು ಮಾಡಿ ಶಿವನಲ್ಲಿ ಪ್ರಾರ್ಥನೆ ಮಾಡಿದರು. ವೈದ್ಯನಾಥನ ಸ್ವರೂಪದಲ್ಲಿ ಬಂದಿರುವಂಥ ಪರಮಾತ್ಮ, ನೀ ಈ ಕ್ಷೇತ್ರದಲ್ಲಿ ಉಳಿದುಕೊಳ್ಬೇಕಂತ ಪ್ರಾರ್ಥನೆ ಮಾಡಿದರು. ಅವರೆಲ್ಲ ವಿಚಾರ ಮಾಡಿದರು, ರಾವಣನಿಗಿಂತ ಶಕ್ತಿ ಕೊಟ್ಬಿಟ್ಟಾನ ದೇವರು, ಇನ್ನು ನಾವು ನೆಮ್ಮದಿಯಿಂದ ಇರುವುದು ಹೆಂಗೆ ಅಂದ್ರೆ, ಅವರು ನೆಮ್ಮದಿಯಿಂದ ಇರುವುದು ಹೆಂಗೆ? ಅವನಿಗೆ ಶಕ್ತಿ ಬಂದೈತಂದ್ರೆ ಅವನು ನಮ್ಮನ್ನು ಸುಮ್ಮನೆ ಬಿಡವಲ್ಲ. ಏನು ಮಾಡಬೇಕು? ನಾರದರು ಬಂದರು ಅಲ್ಲಿಗೆ.
ನಾರಾಯಣ ನಾರಾಯಣ ನಾರಾಯಣ. ದೇವಾನುದೇವತೆಗಳೆಲ್ಲರೂ ಸೇರಿಕೊಂಡು ನಾರದನಿಗೆ ಒಂದು ಉಪಾಯವನ್ನು ಕೇಳಿದರು. ಹಾಗಾದರೂ ಮಾಡಿ ಅವನಲ್ಲಿರುವಂಥ ಶಕ್ತಿ ಅದು ನಾಶವಾಗುವಂಗೆ ಮಾಡಬೇಕು, ಅವ ಇಲ್ಲಾರ್ದಂಗೆ ಮಾಡಬೇಕು, ಏನು ಮಾಡಬೇಕು? ನಾರದರು ಅದರೊಳಗೆ PhD ಮಾಡಿದ್ರು. ಅವರು ಅಂಥದ್ರೊಳಗೆ ಭಾಳ PhD ಮಾಡಿದ್ರು. ಅವರು ನೀವೇನು ವಿಚಾರ ಮಾಡಬೇಡ್ರಿ ಅಂದರು. ನೀವೇನು ವಿಚಾರ ಮಾಡಬೇಡ್ರಿ, ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ನೋಡಪ್ಪ ನೀನ ಕಾಪಾಡು, ಇಲ್ಲಾಂದ್ರೆ ನಮ್ಮದು ಜೀವ ಉಳಿಯೋದು ಕಷ್ಟ ಆಗತ್ತೆ, ಯಾರನ್ನೂ ಬಿಡಂಗಿಲ್ಲವ ರಾವಣ. ಇವ ನಾರದ ನೇರವಾಗಿ ಲಂಕಾಕ್ಕೆ ಹೋದಿವ. ಏನಪ್ಪ ಏನು ಶಕ್ತಿಯನ್ನು ಸಂಪಾದನೆ ಮಾಡ್ಕೊಂಬಂದಿಯಪ್ಪ, ನಿನ್ನ ನೋಡಿದ್ರೆ ನನಗೆ ಭಾಳ ಆನಂದ ಆಗತ್ತೆ. ಚೇ 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 ಯಾರಾದರೂ ನಮ್ಮನ್ನು ಹೊಗಳ್ತಾರಂದ್ರೆ ಮುಂದೆ ನಮ್ಮನ್ನು ಹಳ್ಳಕ್ಕೆ ಬೀಳ್ಸಾಕನ ಹೊಗಳ್ತಾರೆ. ಸಾವ್ಕಾರ ನಿಮ್ಮಂಥವ್ರು ಯಾರೂ ಇಲ್ಲರಿ ಅಂತಾನ. APMC ಆಗವ, ನಿಮ್ಮ ಭತ್ತ ತೊಗೊಳವ, ನಿಮ್ಮ ಕಾಳು ತೊಗೊಳವ ಅವ ಅಂತ ನಿಮ್ಮಂಥ ಸಾವ್ಕಾರ. ಬಾಬಾ ಏನು ರೀ ದನಿ ಈಗ ಬಂದೇನು ಇವಾಗ ಹೋದವನು ಮೈ ಮೇಲೆ ಒಂದು ಬನೇನಿರುವುದಿಲ್ಲ, ಸರಿಯಾಗಿ ಬನೇನಿರಂಗಿಲ್ಲ. ಧ್ವನಿ ಅಂದ್ಕೊಂಡು ನಮ್ಮ ಮಂದಿ ಇದ್ದದ್ದೆಲ್ಲ ಧ್ವನಿ ಕಳ್ಕೊಂಡು ಅವ್ರಿಗೆ ಕೊಟ್ಟು ಬಂದುಬಿಡ್ತಾರೆ. ರಾವಣನ ಹತ್ರ ನಾರದ ಬಂದ. ಏನಪ್ಪ ನೀ ಎಂಥ ಶಕ್ತಿವಂತ, ಏನು ಶಿವ ನಿನಗೆ ಭಾರಿ ಶಕ್ತಿ ಕೊಟ್ಟನಂತ ಕೇಳಿದೆ. ನೋಡ್ರಿ ಇಲ್ಲೇ ಅಂದವ, ನೋಡ್ರಿ ಇಲ್ಲಿ ನನಗೇನು ಗೊತ್ತು ಮರೆ, ನನಗೆ ನಿನ್ನ ಮೇಲೆ ಭಾಳ ಅಭಿಮಾನ. ಆದರೆ ಶಿವ ಹುಚ್ಚವ, ನೀನು ಕೊಟ್ಟು ಕೂಡಲೇ ಶಕ್ತಿ ಕೊಟ್ಟಿನಂತ ಆಶೀರ್ವಾದ ಮಾಡಿಕೊಂಡು ಹಂಗೆ ಬಂದಿಯಲ್ಲ, ಅದನ್ನು ಪರೀಕ್ಷೆ ಮಾಡ್ಬೇಕಿಲ್ಲ ಅಂದವ. ಪರೀಕ್ಷೆ ಮಾಡ್ಬೇಕಿಲ್ಲ. ಈಗ ನೀವು ಗಡಿಗೆ ತೊಗೋಬೇಕಾದ್ರೆ ಪರೀಕ್ಷೆ ಮಾಡ್ತೀರಿಲ್ಲ, ಟಣ್ 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 ಅಂತ ಶಬ್ದ ಬಂದ್ರೆ ತೊಗೊಂಬರ್ತೀರಿ. ಮತ್ತು ಅದು ಎಲ್ಲಾರು ಕೊಟ್ಟು ಅಂತ ಬಂದ್ರೆ 15 ರೂಪಾಯಿ ತೆಂಗಿನಕಾಯಿ ತೊಗೋಬೇಕಾದ್ರೆ ಪರೀಕ್ಷೆ ಮಾಡ್ತಾರೋ, ಒಂದು ಗಡಿಗೆ ತೊಗೋಬೇಕಾದ್ರೆ ಪರೀಕ್ಷೆ ಮಾಡ್ತಾರೆ. ಇಷ್ಟೆಲ್ಲ ಶಕ್ತಿ ನೀನು ಕೊಟ್ಟಿನ ಅಂದ್ಕೊಂಡು ಸುಮ್ಮನೆ ಬಂದಿಯಲ್ಲ, ನೀ ಪರೀಕ್ಷೆ ಮಾಡ್ಬೇಕಿಲ್ಲ. ಹೌದಲ್ರಿ, ನಿನ್ನ ಮೇಲೆ ಅಭಿಮಾನ ಕೇಳಕತ್ತೀನಿ ನಾನು ನಿನ್ನ ಫ್ಯಾನ್ ಅದೀನಿ ಅಂದವ. ನನಗೆ ನಿನ್ನ ಮೇಲೆ ಭಾಳ ಪ್ರೇಮಪ್ಪ, ಅದಕ್ಕೆ ಹೇಳಕತ್ತೀನಿ. ಮತ್ತು ಏನು ಮಾಡಲಿ? ಏನಿಲ್ಲ, ಶಿವ ಕುಂತಾನಲ್ಲ ಆ ಕೈಲಾಸ ಪರ್ವತವನ್ನು ಅಳಿಗಾಡ್ಸಂದವ. ಚಲೋ ಹೇಳಿದ್ರಿ, ಪರೀಕ್ಷೆ ಮಾಡ್ತೀನಿ ಹೋಗಿ ಅಂದ. ಹೋಗಿ ಟೆಸ್ಟ್ ಮಾಡು, ಹೋಗಿ ಇಷ್ಟು ಹೇಳಿ ಕಳಿಸ್ಬಿಟ್ಟವ. ವಿಚಾರ ಮಾಡ್ಬೇಕಿಲ್ಲ ರಾವಣ, ಶಿವ ಕೊಟ್ಟಿದ್ದು ಎಂದಾದರೂ ಹುಸಿ ಆಗಕ್ಕೆ ಸಾಧ್ಯನಾ? ಯಾರು ನಮಗೆ ಶಕ್ತಿಯನ್ನು ಕೊಟ್ಟಾರ, ಯಾರು ನನಗೆ ಬಲವನ್ನು ಕೊಟ್ಟಾರ, ಯಾರು ನನಗೆ 9 ಸಿರಗಳನ್ನು ಜೋಡಿಸ್ಯಾರ, ಅವ ಎಂದಾದರೂ ಹೀಗೆಲ್ಲ ಸುಳ್ಳು ಕೊಡೋದಕ್ಕೆ ವಿಚಾರ ಹೊಗಳಿಕೆ ಅನ್ನೋದು ಮನುಷ್ಯನ ವಿವೇಕವನ್ನು ಕಳೆದು ಬಿಡ್ತದ, ವಿಚಾರವನ್ನು ಕಳೆದು ಬಿಡ್ತದ. ರಾವಣನ ಮನಸ್ಸಿನೊಳಗೆ ಸಂಶಯ ಬಂತು, ನನ್ನೊಳಗೆ ಶಕ್ತಿ ಐತೆ ಇಲ್ಲ ನೋಡ್ಬೇಕು ಅಂದವ. ಬಂದ. ಏನು ಶಿವ ಪಾರ್ವತಿ ಕುಂತಿದ್ರು, ಆ ಕೈಲಾಸ ಪರ್ವತವನ್ನು ಎತ್ತಿ ಅಳಿಗಾಡಿಸಿ ಚೀರಾಕ್ಕೆ ಪ್ರಾರಂಭ ಮಾಡಿದಂತವ. ಅವ ಭಯಂಕರವಾಗಿ ಚೀರಿದ್ದಕ್ಕೆ ಈ ಲೋಕದಲ್ಲಿರುವಂಥ ದೇವಾನುದೇವತೆಗಳಿಗೆ, ಮನುಷ್ಯರಿಗೆ ಎಲ್ಲರಿಗೂ ಕೂಡ ಭಯ ಆಗಿಬಿಡ್ತಂತ, ಎಲ್ಲರಿಗೂ ರೋಗ ಬಂತಂತ. ಅಷ್ಟು ಭಯಾನಕವಾಗಿ ಚೀರಿ ಕೈಲಾಸ ಪರ್ವತವನ್ನು ಯಾವಾಗ ಎತ್ತಿ ಅಳಿಗಾಡಿಸಿದ, ಶಿವ ಅಂದ ಯಾಕೆ ಹಿಂಗಾಗಕತ್ತೈತಿ ಅಂದ. ಹಂಗೆ ಯಾರು ತಪಸ್ಸಿಗೆ ಕುಂದಿರ್ತಾರೆ, ಹೋಗಿ ಅವರಿಗೆ ನಿನಗೆ ಬಲ ಬರಲಿ ಅಂತೇಳಿ ಆಶೀರ್ವಾದ ಮಾಡಿದ್ರೆ ಹಿಂಗಾಗತ್ತೆ. ಅದು ಯಾಕೆ ಅಳಿಗಾಡಕತ್ತೈತಿ ಅಂದಿವ ಶಿವ. ಪಾರ್ವತಿ ಹೇಳಿದ್ಲು, ನನ್ನ ಶಿಷ್ಯ ಅಂತ ತಿಳ್ಕೊಂಡು ಹೇಳಿ ನಿನಗೆ ಭುಜಬಲ ಬರಲಿ, ನಿನಗೇನೆಲ್ಲ ಪರಾಕ್ರಮ ಬರಲಿ ಅಂತ ಆಶೀರ್ವಾದ ಮಾಡಿಯಲ್ಲ, ಆ ರಾವಣನ ಈ ಕೈಲಾಸ ಪರ್ವತ ಎತ್ತಿ ಅಳಿಗಾಡ್ಸಕತ್ತ ನೋಡಿ ನಿನ್ನ ನನ್ನ ಕುಡೆ ಅನ್ನ. ಆವಾಗ ಶಿವ ಅಂದ, ಇವನಿಗೆ ಕೃತಜ್ಞತೆ ಅನ್ನೋದಿಲ್ಲ, ಇವನಿಗೆ ಯಾರು ಕೊಟ್ಟಾರ ಅನ್ನುವಂಥದ್ದು ಭಕ್ತಿ ಇಲ್ಲ, ಅದಕ್ಕೆ ಇವನಿಗೆ ಇಷ್ಟು ದುರಹಂಕಾರ ಬಂದಿದೆ ಅಂದ ಬಳಿಕ ಇವನ ಸಂಹಾರ ಮಾಡುವುದಕ್ಕಾಗಿ ಶ್ರೀಮನ್ನಾರಾಯಣನೇ ರಾಮನ ರೂಪವನ್ನು ತಾಳಿ ಬಂದು ಇವನ ಸಂಹಾರ ಮಾಡಲಿ ಅಂತ ಶಿವ ಶಪಿಸಿಬಿಟ್ಟ. ಶಿವನ ಶಪಿಸಿದ ಕಾರಣದಿಂದಾಗಿ ಮುಂದೆ ರಾಮನಿಂದ ಅವ ಕೊಲೆಗೆ ಆತ ಕೊಲ್ಲಲ್ಪಡಬೇಕಾಯಿತು. ಅಂತ ರಾವಣ ಅಂದರೆ ಸಾಮಾನ್ಯವಾಗಿರುವಂಥದ್ದಲ್ಲ. ಈಗ ನಾವು ಬಾಹುಬಲಿ ಸಿನಿಮಾದಾಗ ರೆಕಾರ್ಡ್ ಕೇಳ್ತೀವಿ ನೋಡ್ರಿ, ಅದನ್ನೆಲ್ಲ ಇದನ್ನು ಎತ್ತುವಾಗೆಲ್ಲ ರೆಕಾರ್ಡ್ ಕೇಳ್ತೀವಲ್ಲ, ಅದೆಲ್ಲ ರಾವಣ ಬರೆದಿದ್ದೆ. ಅದೆಲ್ಲ ಪದ್ಯಗಳನ್ನು ಬರೆದಿದ್ದ ರಾವಣದು. ಬಹಳ ದೊಡ್ಡ ಕವಿ ಆತ, ಭಾಳ ದೊಡ್ಡ ಕವಿ. ಎಂಥ ಶಕ್ತಿ ರಾವಣನಲ್ಲಿ ಇತ್ತು ಅಂತಂದರೆ, ಅವ ಎಂದೂ ಸೀತೆಯನ್ನು ಮುಟ್ಟೋದಕ್ಕೆ ಹೋಗಲಿಲ್ಲ. ಅಶೋಕವನದಲ್ಲಿ ಇಟ್ಟಿದ್ದ. ಅವಳಿಗೆ ಯಾವಾಗ ಮನಸ್ಸು ಬರ್ತದ ಅವಳು ಯಾವಾಗ ಕರಿತಾಳು ಹೋಗ್ಬೇಕಂದ ಅಶೋಕವನದಲ್ಲಿ ಇಟ್ಟಿದ್ದ. ಅವ ಹೇಗೆ ಪ್ರಯತ್ನ ಮಾಡಿದ ಅಂದ್ರೆ, ರಾವಣನಾಗಿ ಹೋದ್ರೆ ನನ್ನ ಪ್ರೀತಿ ಮಾಡ್ತಾ ಇಲ್ಲ, ದ್ವೇಷ ಮಾಡ್ತಾ ಇದ್ದಾಳೆ, ರಾಮನಾಗಿ ಹೋಗು ಅಂತಂದೊಬ್ಬ. ಯಾರು ನಿನಗೆ ಯಾವ ಬೇಕಾದ ರೂಪ ತಾಳಕ್ಕೆ ಬರ್ತೈತಿ, ನೀ ರಾಮಾಗಿ ಹೋಗು ಅಂದ. ರಾಮನ ವೇಷ ತೊಟ್ಕೊಂಡು ಕೂಡ ಕಾಮ ಹೋಗಿಬಿಡ್ತಿತ್ತಂದ. ಜಹಾ ರಾಮ ಹೇ ವಹಾ ಕಾಮ ನಹಿ ಹೇ, ಜಹಾ ಕಾಮ ಹೇ ವಹಾ ರಾಮ ನಹಿ. ರಾಮನ ವೇಷ ತೊಟ್ಕೊಂಡು ಕೂಡ ಕಾಮದ ಭಾವನೆ ಹೋಗಿತ್ತು. ಮತ್ತು ರಾವಣಾಗಿ ಹೋದ್ಕೊಳ್ಳ ಸೀತಾಮಾತೆ ಬರಗೊಡ್ತಿರ್ಲಿಲ್ಲ. ಅಂತ ರಾವಣ ಎಂಥ ಶಕ್ತಿ ಇತ್ತಂದ್ರೆ,
ಅವನಿಗೆ ಈ ಸಪ್ತ ಸಮುದ್ರಗಳದಾವಲ್ಲ, ಈ 7 ಸಮುದ್ರಗಳಂತೇನು ನಾವು ಅಂತೀವಲ್ಲ, ಇವು ಸಿಹಿನೀರದವನು ಉಪ್ಪುನೀರದವ್ರಿ. ಸಮುದ್ರ ನೋಡಿರ ಇಲ್ಲ 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 ನೋಡಿಲ್ಲ. ಮಂಗಳೂರಿಗೆ ಹೋಗ್ಬೇಕು ನೋಡಕ್ಕೆ, ಹೌದಿಲ್ಲ ರೀ, ಗೋವಾಕ್ಕೆ ಹೋಗ್ಬೇಕು. ಸಮುದ್ರ ನೀರು ಹೆಂಗದವ್ರಿ? ಉಪ್ಪಿರ್ತಾವೆ. ಉಪ್ಪು ತಯಾರಾಗೋದ ಸಮುದ್ರದಿಂದ. ನೀರು ಉಪ್ಪಿರ್ತಾವೆ. ರಾವಣನಲ್ಲಿ ಎಂಥ ಶಕ್ತಿ ಇತ್ತಂದ್ರೆ ಈ 7 ಸಾಗರದಲ್ಲಿರುವಂಥ, ಸಪ್ತ ಸಾಗರದಲ್ಲಿರುವಂಥ ಸಮುದ್ರದ ನೀರನ್ನು ಸಿಹಿನೀರು ಮಾಡೋ ಶಕ್ತಿ ಇತ್ತಂತ. ಆದ್ರೆ ಅವನಿಗೇನು ದೌರ್ಬಲ್ಯ ಇತ್ತಂದ್ರೆ ನಾಳೆ ಮಾಡಿದ್ರೆ ಆತಾಳ ಅನ್ನಂತವ. ನಾಳೆ ಮಾಡಿದ್ರೆ ಆತಾಳ ಅಂದ್ರೆ ಇದು ಆಲಸ್ಯ ಅಂತ. ಆಲಸ್ಯ, ಸೋಮಾರಿತನ. ನಾಳೆ ಮಾಡ್ತೀನಿ. ಅವನಿಗೆ ಸಿಹಿನೀರು ಮಾಡೋ ಶಕ್ತಿ ಇತ್ತು, ನಾಳೆ ಮಾಡ್ತೀನಿ ನಾಳಂದ ಸತ್ತೋಗ್ಬಿಟ್ಟ. ಅಂಥ ರಾವಣನಿಂದ ಸ್ಥಾಪನೆಯಾಗಿರುವ ಲಿಂಗ ಅದು ಪರಳಿಯ ವೈದ್ಯನಾಥ ಲಿಂಗ ಅನ್ನುವಂಥ ವಿಷಯವನ್ನು ತಮಗೆಲ್ಲ ತಿಳಿಸಿ, ಅಲ್ಲಿ ರಾವಣ ಸಂಶಯವನ್ನು ಪಟ್ಟುಕೊಂಡು ಶಿವನ ಕೈಲಾಸವನ್ನು ಅಳುಗಾಡಿಸಿದ್ದಕ್ಕಾಗಿ ಶಿವನಿಂದ ಶಾಪಕ್ಕೊಳಗಾದ. ಶಿವ ಶಪಿಸಿದ. ಮುಂದೆ ರಾವಣರಿಗೆ ಯುದ್ಧವಾಗಿ ರಾವಣ ದಶಕಂಠ ತನ್ನ ಪ್ರಾಣ ಕಳೆದುಕೊಳ್ಳಬೇಕಾಗತ್ತೆ ಅನ್ನುವಂತಹ ಪ್ರಸಂಗವನ್ನು ತಾವೆಲ್ಲ ಹಲವಾರು ಚರಿತ್ರೆಗಳಲ್ಲಿ ರಾವಣರ ಬಗ್ಗೆ ಬಂದಾಗ ಕೇಳಿರ್ತೀರಿ ಅನ್ನುವಂಥ ವಿಷಯವನ್ನು ತಿಳಿಸ್ತಾ ನಾಳೆ ಮತ್ತೊಂದು ವಿಷಯವನ್ನು ಕೇಳೋಣ.